ನೀವು ಪತ್ರದ ಇನ್ಸಿಡೆಂಟ್ ನೆನಪಿಸ್ಕೊಂಡಿದ್ದಕ್ಕೆ ಇನ್ನೊಂದು ಪ್ರಶ್ನೆ ನಿಮಗೆ. ಈಗ ನಿಮಗೆ ಪಶ್ಚಾತ್ತಾಪ ಆಗ್ತಿದ್ಯಾ? ಯಾಕಂದ್ರೆ ನೀವು ಇನ್ ಕೇಸ್ ಪತ್ರ ಅವ್ರಿಗೆ ಮಾಡೋರಿಗೆ ಬಿಟ್ಕೊಟ್ಟಿರ್ಲಿಲ್ಲ ಅಂದಿದ್ರೆ, ನೀವೇ ಪತ್ರ ತಗೊಂಡಿದ್ದಿದ್ರೆ ಬಹುಶಃ ಕ್ಯಾಪ್ಟನ್ ಆಗೋಕ್ಕೆ ಸಾಧ್ಯತೆ ಇರ್ತಿತ್ತು, ನೀವು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಿದ್ರಿ. ಎಲ್ಲೋ ಒಂದು ಕಡೆ ಆ ಚಾನ್ಸ್ ಮಿಸ್ ಮಾಡ್ಕೊಂಡೆ ಅಂತ ಪಶ್ಚಾತ್ತಾಪ ಇದೆಯಾ ಈಗ? ಇಲ್ಲ, ನನಗೆ ಸತ್ಯವಾಗ್ಲೂ ಯಾಕೆಂದರೆ ಪತ್ರದಿಂದನೇ ನಾನು ಕ್ಯಾಪ್ಟನ್ ಆದರೆ ಉಳಿತೀನಿ ಅನ್ನೋದು ನನಗಿರಲಿಲ್ಲ. ನನಗೆ ಕಾನ್ಫಿಡೆಂಟ್ ಇತ್ತು. ನಾನು ಇನ್ನೂ ಯಾಕಂದರೆ ಜನವರಿ ಗಂಟನೂ ಈ ಬಿಗ್ ಬಾಸ್ ಇರೋದ್ರಿಂದ ನನಗೆ ಕಾನ್ಫಿಡೆಂಟ್ ಇತ್ತು. ನಾನು ಇದ್ದೇ ಇರ್ತೀನಿ, ಇವತ್ತೆಲ್ಲ ನಾಳೆ ಕಿಚನ್ ಚಪ್ಪಾಳೆನೂ ಬರುತ್ತೆ, ಕ್ಯಾಪ್ಟನು ಅದೇ ಐತೆ, ನನ್ನ ತುಂಬ ಕಾನ್ಫಿಡೆಂಟ್ ಇತ್ತು. ಅದರಿಂದ ಮಾಡೋರಿಗೆ ನನಗೇನು ಪತ್ರ ಬಿಟ್ಕೊಟ್ಟೆ ಅಂದರೆ, ಮಾಡೋರಾಗ್ಬೋದು, ಧ್ರುವ ಆಗ್ಬೋದು, ನಾನಾಗ್ಬೋದು, ನಮ್ಮ 3 ಜನದಲ್ಲಿ ಇತ್ತು. 3 ಜನದಲ್ಲಿ ಯಾರು ಒಬ್ಬರಿಗೆ ಪತ್ರ ಬೇಕು ಅಂತ. ಬೆಳಿಗ್ಗೆ ಫಸ್ಟ್ ಟೈಮು ನಮಗೆ ಧ್ರುವ ತುಂಬ ಅಳ್ತಾ ಇದ್ದ. ಧ್ರುವ ನನ್ನ ಜೊತೆ ಜಾಸ್ತಿ ಕನೆಕ್ಟ್ ಆಗಿರೋದ್ರಿಂದ ಧ್ರುವ ಅಳ್ತಾ ಇದ್ದ. ಏನಕ್ಕೆ ಅಂತ ಕೇಳಿದಾಗ ಅವತ್ತು ಸ್ವಂತ ತಮ್ಮಂದು ಮದುವೆ, ಅದು ನೆನೆಸ್ಕೊಂಡು ತುಂಬ ಅಳ್ತಾ ಇದ್ದ. ಅದೊಂಚೂರು ಎಲ್ಲೋ ಮನಸ್ಸಿಗೆ ನನಗೆ ಕೂರ್ತು. ಅದಾದಮೇಲೆ ಮಾಡು ಒಂದು 2-3 ದಿನದಿಂದನೂ ಅವ್ರದ್ದು ಬಡ ಕುಟುಂಬ ಆಗಿರೋದ್ರಿಂದ ಅವ್ರ ತಂದೆ ತಾಯಿಗೆ ವಯಸ್ಸಾಗಿದೆ, ಅದನ್ನು ನೆನಪು ಮಾಡ್ಕೊಂಡ. ಆಮೇಲೆ ಅವರ ಇಬ್ಬರು ಗಂಡು ಮಕ್ಕಳು ತುಂಬ ಚಿಕ್ಕವರು. ನನ್ನ ಮಕ್ಕಳು ನನ್ನ ಬಿಟ್ಟು ಯಾವತ್ತೂ ಇರ್ತಿರ್ಲಿಲ್ಲ, ಯಾವಾಗಲೂ ಪಪ್ಪ ಅನ್ನೋರು. ಅದು ನೆನೆಸ್ಕೊಂಡು ಒಂದು 2-3 ದಿನದಿಂದ ಅಳ್ತಾ ಇದ್ದ. ಆಮೇಲೆ ಅವತ್ತೂ ಅಳ್ತಾ ಇದ್ದ, ಅದು ತಲೆಗೆ ಬತ್ತು. ಆಮೇಲೆ ನನಗೆ ನನ್ನ ತಂದೆ ಪತ್ರ ಎಷ್ಟು ಇಂಪಾರ್ಟೆಂಟಾಗಿ ನನಗೂ ನೋವಾಗಿದೆಯೋ, ನಾವು ವ್ಯಕ್ತಿಗಳು ಬೇರೆ ಬೇರೆ ಆದರೂ ಮನಸ್ಥಿತಿ ಒಂದೇ, ಎಲ್ರಿಗೂ ನೋವು ಒಂದೇ. ಇದ್ರ ಬಗ್ಗೆ ವಾದ ಮಾಡೋದು ಬೇಡ, ತೇವಟಿ ಮಾಳು ಆಯಿತು ತಗೋ ಅಂತ. ಮಾಳುಗೆ ನಾವಿಬ್ಬರೂ ಸ್ವಇಚ್ಛೆಯಿಂದ, ಇಬ್ಬರು ಖುಷಿಯಿಂದ 10 ನಿಮಿಷ ಟೈಮ್ ಕೊಟ್ಟಿರೋ, 10 ನಿಮಿಷ ಗಂಟೆ ಚರ್ಚೆ ಮಾಡಿಬಿಟ್ಟು ಯಾರು ಮಾಡಿ ಅಂತ. ನಾವು ಚರ್ಚೆ ಮಾಡ್ಕೊಂಡು ನಾನು ಅಂದ್ರೆ 3 ಜನಕ್ಕೂ ಸಿಗ್ತಿರ್ಲಿಲ್ಲ. ಆ ಥರ ಮಾಡೋದು ಯಾಕೆ? ಎಲ್ಲರೂ ನೋವೇ ಅಲ್ವಾ? ಬರೀ 2-3 ನಿಮಿಷದಲ್ಲೇ ಮಾಡು ನೀನೇ ಆಗೋ ಆಯಿತು ಅಂದ್ಬಿಟ್ಟು ಮಾಳಿಗೆ ಬಿಟ್ಕೊಟ್ಟುತ್ತೆ ಅಷ್ಟೇ. ಮನೇಲಿ ಈಗ ಯಾರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಅಂದರೆ ಬಿಗ್ ಬಾಸ್ ಮನೇಲಿ? ಏಕೆಂದರೆ ಬಿಗ್ ಬಾಸ್ ಮನೇಲಿ ನಾನು ಯಾರ ಜೊತೆನೂ ಸತೀಸಣ ಬಿಟ್ರೆ ಯಾರ ಜೊತೆ ನಾನು ಜಗಳ ಆಡೇ ಇಲ್ಲ. ಎಲ್ಲರ ಜೊತೆನೂ ಚೆನ್ನಾಗಿದ್ದೆ. ಅದರಿಂದ ಎಲ್ಲರ ಜೊತೆನೂ ಒಂದು ಒಳ್ಳೆ ವಿಶ್ವಾಸ ಬೆಳೆದಿತ್ತು. ಅದರಿಂದ ನಾನು ಎಲ್ಲರೂ ಮಿಸ್ ಮಾಡ್ಕೋತೀನಿ ಅಂತ ಅನ್ಕೋತೀನಿ. ಅದರಲ್ಲೂ ರಕ್ಷಿತಾ ಒಂದು ಸ್ವಲ್ಪ ಜಾಸ್ತಿ ಯಾಕೆ ಅಂದರೆ ಈಗ ನಮಗಾದ್ರೂ ವಾರಕ್ಕೊಂದ್ಸಲ ಬಟ್ಟೆ ಕೊಡೋದು, ಇನ್ನೊಂದು ಏನೋ ಬರೋದು, ವಿಚಾರಿಸೋದು, ಹಿಂಗೆ ನಮ್ಮ ಅಷ್ಟು ಜನದ ಫ್ಯಾಮಿಲಿಯವರು ಬಂದು ಹೋಗೋದು, ಈ ಥರದ ಒಂದು ಇತ್ತು. ರಕ್ಷಿತಂಗೆ ಏನು ಅಂದರೆ ಅವ್ರ ಫ್ಯಾಮಿಲಿ ತುಂಬ ದೂರದಲ್ಲಿ ಇರೋದ್ರಿಂದ, ತಂದೆ ತಾಯಿ ಹಂಗೆ ವಾರಕ್ಕೊಂದ್ಸಲ ಬಂದು ಹೋಗೋಕ್ಕಾಗಲ್ಲ, ತುಂಬ ದೂರದಲ್ಲಿ ಇರೋದ್ರಿಂದ. ಆಮೇಲೆ ಅವ್ರಿಗೆ ಬಟ್ಟೆ ಕೊಡೋಕ್ಕೂ ಯಾರೂ ಬರ್ತಿರ್ಲಿಲ್ಲ. ಒಂದಷ್ಟು ಬಟ್ಟೆನ ಕಂಟಿನ್ಯೂಗೆ ತಂದುಬಿಟ್ಟು ಅದನ್ನೇ ಇಕ್ಕೊಳ್ಳೋದು, ಪುನಃ ಅದನ್ನೇ ಒಗೆಯೋದು, ಒಣಗಾಕೋದು, ಇಕ್ಕೊಳ್ಳೋದು, ಈ ಥರ ಅವಳೊಬ್ಬಳೇ ಎಲ್ಲ ಕಷ್ಟಪಡೋದೆಲ್ಲ ನೋಡ್ಬಿಟ್ಟು ಅದೇನಂತ ಅನ್ನಿಸ್ತು. ಫಸ್ಟು ಮಲ್ಲವ, ರಕ್ಷಿತಾ ಆಗ್ಬೋದು, ಧ್ರುವ ಆಗ್ಬೋದು, ತುಂಬ ಚೆನ್ನಾಗಿದ್ರು ಒಂದು ಫ್ಯಾಮಿಲಿ ಥರ. ಧ್ರುವನ್ಗಿಂತನೂ ಮಲ್ಲವ, ರಕ್ಷಿತಾ ಹೆಂಗೆ ಒಂದು ತಾಯಿ ಮಗು ಥರನೇ ಇದ್ರು. ಅವರಿಬ್ರು ಹೇಗಿದ್ರು ಅಂದರೆ ನನ್ನ ಮಗಳು, ನಮ್ಮವ್ವ ಅನ್ನೋ ಥರನೇ ಇತ್ತು. ಎಲ್ಲೇ ಹೋದ್ರು ಇಬ್ಬರು ಜೊತೆ. ರಕ್ಷಿತಂಗೆ ಅವರೇ ಸ್ನಾನ ಮಾಡಿಸೋರು, ತಲೆ ಬಾಡಿಸೋರು, ಊಟ ಮಾಡಿಸೋದು, ಅವಳು ನಿದ್ದೆ ಬರಲಿಲ್ಲ ತೊಡೆ ಮೇಲೆ ಮಲಗಿಸೋದು, ಜೊತೆಲಿ ಕೂತ್ಕೊಂಡು ಮಾತಾಡೋದು, ಇಷ್ಟು ಬಾಂಡಿಂಗ್ ಬೆಳೆದ್ಬಿಟ್ಟಿತ್ತು. ಅದು ನೋಡಿ ನಾವು ಅನ್ಕೊಂಡಿದ್ವಿ ಎಂಥ ತಾಯಿ ಮಗಳು ಅನ್ನೋ ಥರ ಫೀಲ್ ಆಗ್ಬಿಟ್ಟಿತ್ತು. ಬಟ್ ಮಲ್ಲವ ಹೋದಾದ್ಮೇಲೆ ತುಂಬ ಡಿಪ್ರೆಷನ್ ಹೋಗ್ಬಿಟ್ಟಿದ್ಲು. ಅವಾಗ ಏನು ಮಾಡಿ ಅವಾಗ ನನ್ನ ಜೊತೆ ಜಾಸ್ತಿ ಕನೆಕ್ಟ್ ಆದ್ಲು. ಮೊದಲಿಂದನೂ ನಾನು ಅಂದರೆ ತುಂಬ ಇಷ್ಟ, ನನಗೂ ರಕ್ಷಿತಾ ಅನ್ನೋದು ತುಂಬ ಇಷ್ಟ. ಮಲ್ಲ ಹೋದ್ಮೇಲೆ ನನ್ನ ಜೊತೆ ಒಂದು ಸ್ವಲ್ಪ ಜಾಸ್ತಿ ಸ್ನೇಹ ಬೆಳೀತು. ಎಷ್ಟೋ ಜನ ನೋಡಪ್ಪ ಅಪ್ಪ ಮಗಳು ಅಂತ ರೇಗ್ಸರು ಅಂತ ಅದೇ ಥರ ಭಾವನೆ ಇತ್ತು ನನಗೆ, ನನ್ನ ತಂಗಿ ಥರ ಅನ್ನೋ ಥರ. ಬಟ್ ನಾನು ಹೋಗ್ಬೇಕಾದ್ರೂ ಅಷ್ಟೇ ತುಂಬ ಬೇಜಾರು ಮಾಡ್ಕೊಂಡ್ರು ರಕ್ಷಿತರು. ಬಹುಶಃ ನೀವಿನ್ನೂ ನಿನ್ನೆ ಅಷ್ಟೇ ಬಂದಿರೋದ್ರಿಂದ ನಿಮಗೆ ಫೋನ್ ಸಿಕ್ಕಿಲ್ಲ ಅಂತ ಆಗಲೇ ಹೇಳ್ತಿದ್ರಿ. ನೀವು ಸೋಷಿಯಲ್ ಮೀಡಿಯಾನೂ ನೋಡಿರಲ್ಲ. ಗಿಲ್ಲಿಗೆ ಮತ್ತು ರಕ್ಷಿತಂಗೆ ಎಸ್ಪೆಷಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಿದೆ. ಎಸ್ಪೆಷಲಿ ಟ್ರೋಲ್ ಪೇಜ್ ಕಡೆಯಿಂದ, ಜನರ ಕಡೆಯಿಂದ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಿದೆ. ಏನನ್ಸುತ್ತೆ, ಗಿಲ್ಲಿ ಮತ್ತು ರಕ್ಷಿತಾ ಆ ಸಪೋರ್ಟಿಗೆ ಡಿಸರ್ವಿಂಗ್ ಇದ್ದಾರೆ ಅಂತ ಅನ್ಸುತ್ತಾ? ಅವ್ರು ಅಷ್ಟು ಚೆನ್ನಾಗಿ ಒಳಗೆ ವ್ಯಕ್ತಿತ್ವ ತೋರಿಸಿದ್ದಾರೆ, ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತಾ? ಅಥವಾ ಇದೆಲ್ಲ ಇನ್ನೂ ಬ್ಯಾಲೆನ್ಸಿಂಗ್ ಆಗಿರಬಹುದಿತ್ತು? ಅಂದರೆ ಫಾರ್ ಎಕ್ಸಾಂಪಲ್ ಈಗ ಅಶ್ವಿನಿ ಗೌಡ ಅಥವಾ ಇನ್ನೊಬ್ರಿಗೂ ಅಷ್ಟೇ ಚರ್ಚೆ ಆಗುತ್ತೆ, ಅವ್ರ ಬಗ್ಗೆನೂ ಚರ್ಚೆ ಆಗುತ್ತೆ ಆಚೆ. ಇವ್ರಿಗೆ ಸಿಗ್ತಿರೋ ಸಪೋರ್ಟ್ ಡಿಸರ್ವಿಂಗ್ ಇದೆ ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಈಗ ಅಲ್ಲಿ ಬಿಗ್ ಬಾಸಲ್ಲಿ ಟೋಟಲ್ ಒಂದು 18 ಜನ ಇರೋದ್ರಿಂದ ಪ್ರತಿಯೊಬ್ಬರು ಅವರವರ ಕ್ಷೇತ್ರದಲ್ಲಿ ತುಂಬ ಸಾಧನೆ ಮಾಡಿರೋರೆ, ಯಾರೂ ಡಮ್ಮಿ ಅಲ್ಲ. ಈಗ ಮಾಳು ಸಿಂಗಿಂಗಲ್ಲಿ ತುಂಬ ಹೆಸರು ಮಾಡಿ ತುಂಬ ಅಭಿಮಾನಿಗಳು ಪಡೆದಿರೋನು. ಗಿಲ್ಲಿ ಕಾಮಿಡಿಯಿಂದ ತುಂಬ ಅಭಿಮಾನಿ ಚಪ್ಪಾಳಿಗಳನ್ನ ಪಡೆದಿರೋಂಥ ವ್ಯಕ್ತಿ. ಆಮೇಲೆ ಅಶ್ವಿನಿ ಮೇಡಮ್ ಅವರು ಅಷ್ಟೇ ಹೋರಾಟದಲ್ಲಿ ತುಂಬ ಜನಗಳನ್ನ ಪ್ರೀತಿ ಸಂಪಾದನೆ ಮಾಡಿರೋಂಥವ್ರು. ಹಂಗೆ ಅಷ್ಟು ಜನನೂ ಅವರವರ ಒಂದು ಇದರಲ್ಲಿ ಸಾಧನೆ ಮಾಡಿರೋಂಥವ್ರೆ. ಅದರಿಂದ ಯಾರೂ ಡಮ್ಮಿ ಅಲ್ಲ, ಯಾರೂ ಮೇಲೂ ಅಲ್ಲ, ಯಾರೂ ಕೀಳು ಅಲ್ಲ. ಬಟ್ ಈಗಿನ ಸಿಚುವೇಷನಲ್ಲಿ
ಗಿಲ್ಲಿ ಮತ್ತು ರಕ್ಷಿತಾ ಜಾಸ್ತಿ ಪ್ರೊಜೆಕ್ಟ್ ಆಗಿದ್ದಾರೆ, ಅಂದರೆ ಜಾಸ್ತಿ ಜನಗಳಿಗೆ ತುಂಬ ರೀಚ್ ಆಗಿದ್ದಾರೆ ಅಂತ ನಾನು ನೋಡಿಲ್ಲ. ಬಟ್ ಅಲ್ಲಿ ನೋಡಿದಾಗಲೇ ಅನ್ಸೋದು ಗಿಲ್ಲಿ ತುಂಬ ರೀಚ್ ಆಗಿರ್ತಾನೆ, ಯಾಕೆಂದರೆ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾನೆ ಅಂತ. ಗಿಲ್ಲಿ ನನಗೆ ಅಲ್ಲೇ ಒಂದು ಸೆನ್ಸ್ ಆಗ್ತಾಯಿತ್ತು. ಆಮೇಲೆ ರಕ್ಷಿತನೂ ಅಷ್ಟೇ, ಅವಳು ಏನು ಅಂದರೆ ರಕ್ಷಿತಾ ಎಲ್ಲಿ ನ್ಯಾಯ ಅಂತ ಅನ್ನಿಸ್ತದೆ, ಎಲ್ಲಿ ತಪ್ಪು ಅನ್ನಿಸ್ತದೆ ಅಲ್ಲಿ ವಾದ ಮಾಡೋಳು. ಇದು ತಪ್ಪು ಇದು ಸರಿ ಅಂತ ವಾದ ಮಾಡೋಳು. ಅವಳ ಜೊತೆ ಯಾರೇ ಎಷ್ಟೇ ದೊಡ್ಡರಾಗಿದ್ರು ಅವಳು ಬಿಡ್ತಿರ್ಲಿಲ್ಲ, ನಿಲ್ತಾರೆ. ಇಲ್ಲ ನೀವು ಹಿಂಗೆ ಮಾಡಿದ್ರೆ ಇದು ಸರಿ ಇದು ತಪ್ಪು, ಒಪ್ಕೊಳ್ಳಿ ಯಾಕೆ ಒಪ್ಕೊಳ್ಳಲ್ಲ ಅಂತ ಚರ್ಚೆ ಮಾಡೋದು. ಈಗ ಅವ್ರಿಗೂ ಅಶ್ವಿನಿ ಮೇಡಮ್ರಿಗೂ ತುಂಬ ವಯಸ್ಸಿನ ಅಂತರ ಇದ್ರು, 15 ವರ್ಷ ಹಿಂಗಿದ್ರು. ಅಶ್ವಿನಿ ಮೇಡಮ್ರು ಇಲ್ಲಿ ಎಷ್ಟೇ ಹೋರಾಟ ಮಾಡಿದ್ರು ಅಲ್ಲಿ ರಕ್ಷಿತಾ ಅಶ್ವಿನಿ ಮೇಡಮ್ರಿಗೆ ಸೋಲ್ತಾನೆ ಇರಲಿಲ್ಲ. ಬಟ್ ಅರ್ಧ ದಿನ ಬೇಕಾದ್ರೂ ವಾದ ಮಾಡೋದಾಗಲಿ ಸೋಲ್ತಿರ್ಲಿಲ್ಲ. ಹಂಗೆ ರಕ್ಷಿತನೂ ತುಂಬ ಸ್ಟ್ರಾಂಗ್ ಇದ್ದಾರೆ, ಗಿಲ್ಲಿನೂ ಸ್ಟ್ರಾಂಗ್ ಇದ್ದಾರೆ, ಅಶ್ವಿನಿ ಮೇಡಮರು ಸ್ಟ್ರಾಂಗ್ ಇದ್ದಾರೆ. ನನಗೆ ಇರೋದ್ರಲ್ಲಿ ತುಂಬ ಸ್ಟ್ರಾಂಗ್ ಅಂತ ಅನ್ಸೋದು ಇವ್ರು 3 ಜನ. ಇನ್ನು ಹೋಯ್ತಾ ಅಥವಾ ಯಾರ್ಯಾರು ತುಂಬ ಅವರ ಪ್ರತಿಭೆನ ತೋರಿ ಮೇಲ್ ಬರ್ಬೋದು, ಗೊತ್ತಿಲ್ಲ ಅದು ಹೆಂಗೆ ಅಂತ ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಇನ್ನೂ ತುಂಬ ಜರ್ನಿ ಇರೋದ್ರಿಂದ ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಗಿಲ್ಲಿನೂ ಮುಂದೆ ಹೋಗ್ತಾ ಇದ್ದಾನೆ, ರಕ್ಷಿತಾ ಅಶ್ವಿನಿ ಮೇಡಮ್ ಅವ್ರು 3 ಜನ ಹೋಗ್ತಾ ಇದ್ದಾರೆ. ಗಿಲ್ಲಿ ಕಾವ್ಯ ಮನೇಲಿ ಹೇಗಿರ್ತಾರೆ ನೀವು ನೋಡಿದಂಗೆ? ತುಂಬ ಒಂದು ಒಳ್ಳೆ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಅದರಲ್ಲಿ ಗಿಲ್ಲಿ ಮೇಲೆ ಕಾವ್ಯ ಡಿಪೆಂಡ್ ಆಗಿರೋದು, ಕಾವ್ಯ ಮೇಲೆ ಗಿಲ್ಲಿ ಡಿಪೆಂಡ್ ಆ ಥರ ಇಲ್ಲ. ಅವ್ರವ್ರದ್ದು ಏನೇನಿದೆ ಅವ್ರವ್ರ ಇದರಲ್ಲಿ ಅವ್ರವರು ಎಫರ್ಟ್ ಆಗ್ತಾ ಇದ್ದಾರೆ, ಇಬ್ಬರು ಗುರುತಿಸ್ಕೊತಾ ಇದ್ದಾರೆ. ಅಲ್ಲಿ ಒಂದು ಸ್ನೇಹ ಅಂತ ಬಂದಾಗ ಇಬ್ಬರು ಚೆನ್ನಾಗಿದ್ದಾರೆ ಅಷ್ಟೇ. ಬಟ್ ನಮ್ಮೂರ್ ಜನ ಸ್ನೇಹನೂ ಅಷ್ಟೇ ತುಂಬ ಪವರ್ಫುಲ್ ಆಗಿತ್ತು ಏನೇ ಆದ್ರೂ. ಬಟ್ ಇಲ್ಲಿ ಹೆಂಗೆ ಜನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೋ ಅದಕ್ಕೆ ನನಗೆ ಗೊತ್ತಿಲ್ಲ. ಬಟ್ ಅದಕ್ಕೂ ನನಗೇನು ಬೇಜಾರಿಲ್ಲ, ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ ಬಿಟ್ಟುತ್ತೆ ಅಷ್ಟೇ. ಬಟ್ ಈಗ ನಾನೇನಾರ ಬೇಜಾರು, ನೀವು ಚೆನ್ನಾಗಿದ್ದೀವಾ, ನನ್ನ ಮೇಲೆ ನೀವು ಬೇಜಾರಾಗಿಲ್ಲ, ನಿಮ್ಮ ಮೇಲೆ ನಾನು ಬೇಜಾರಾಗಿಲ್ಲ, ನಾವು ಚೆನ್ನಾಗಿದ್ದೀವಿ ಅಂದಮೇಲೆ 3ನೇ ವ್ಯಕ್ತಿ ಬಗ್ಗೆ ನಾವೇ ತಲೆ ಕೆಡಿಸ್ಕೋಬೇಕು. ನಮ್ಮಲ್ಲೇ ಮನಸ್ತಾಪ. ಅವ್ರಿಗೆ ನೀವು ಅರ್ಥ ಮಾಡಿಸಿದ್ರಿ ಅನ್ಸುತ್ತೆ ಆಮೇಲೆ ಮಸಿ ಬಳಿಯೋ ಟಾಸ್ಕ್ ಆದ್ಮೇಲೆ ನೀವು ಕಾವ್ಯ ಅವ್ರ ಹತ್ರ ಮಾತಾಡೋದು ಕ್ಲಿಯರ್ ಆಗಿದೆ? ನಾನು ಹಿಂಗೆ ನಾವು ಹೇಳ್ತು ಅಂತ ಹೇಳಿದೆ. ಆಮೇಲೆ ನಾವು ಅಲ್ಲೇ ಬಳ್ದೆ ಅಂತಲೂ ಬೇಜಾರು ಮಾಡ್ಕೊಂಡಿಲ್ಲ, ತುಂಬ ತಮಾಷೆಗೆ ಆಗ್ಲೂ ರಾತ್ರಿ ಎಲ್ಲ ತುಂಬ ತಮಾಷೆಗೆ ನಾವು ಇರ್ತಾ ಇದ್ದವು. ನೀವೇ ಚೆನ್ನಾಗಿದ್ದೀವಿ, ನಮ್ಮ ಬಾಂಧವ್ಯ ಚೆನ್ನಾಗಿದೆ ಅಂದಮೇಲೆ 3ನವ್ರಿಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಿಜ. 3ನವ್ರು ಏನಾರು ಅಂದ್ಕೊಳ್ಳಿ, ಅದಕ್ಕೇನು ಬೇಜಾರು ಇಲ್ಲ, ನನಗೇನು ಏನು ಸಮಸ್ಯೆ ಇಲ್ಲ. ನಾನೊಂದು ಅಷ್ಟು ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಒಪಿನಿಯನ್ ಹೇಳಿ. ರಕ್ಷಿತಾ ಬಗ್ಗೆ ಏನು ಅನ್ಸುತ್ತೆ? ಒಂದು ಒಳ್ಳೆ ಪಟಾಕಿ. ಓಕೆ. ಗಿಲ್ಲಿ ಒಳ್ಳೆ ಹಾಸ್ಯ ಕಲಾವಿದ. ಕಾವ್ಯ ತಂಗಿ, ಪ್ರೀತಿಯ ತಂಗಿ, ಒಳ್ಳೆಯ ಮಾತುಗಾರರು. ಸುಧೀರ್, ಕಾಕ್ರೋಚ್ ಸುಧೀರ್, ಅವ್ರಿಗೆ ತುಂಬ ಒಳ್ಳೆ ಎನರ್ಜಿ ಐಟಮ್ ಬಾಂಬ್ ಇದ್ದಂಗೆ. ಬಟ್ ಈಗ ಒಂದು 2 ವಾರದಿಂದ ತುಂಬ ಸ್ಲೋ ಆಗಿದ್ದಾರೆ. ರಿಷಾ ಒಳ್ಳೆ ಬ್ಯೂಟಿ. ನಿಮ್ಮಿಬ್ರದ್ದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕೌಟ್ ಆಯಿತು ಆಚೆ. ಹೇಗನ್ನಿಸ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ? ಚೆನ್ನಾಗಿತ್ತು. ಎಲ್ಲರೂ ಏನು ಗೊತ್ತೇ, ಯಾರು ಒಬ್ಬರು ಅಣ್ಣ ಅಂದರೆ ಇಡೀ ಮನೆಯವರೆಲ್ಲ ಚಂದ್ರಣ್ಣ ಅನ್ನೋಕೆ ಶುರು ಮಾಡಿದ್ರು. ತೇರಿಗಿದೆ ಒಳ್ಳೆ ಕಾಟ. ಅವ್ರೊಬ್ಬರೇ ಅನ್ಸುತ್ತೆ ನಿಮಗೆ ಡಾರ್ಲಿಂಗ್ ಅಂತ. ಅವ್ರು ಬಂದ ತಕ್ಷಣ ಡಾರ್ಲಿಂಗ್ ಚಂದ್ರ ಡಾರ್ಲಿಂಗ್ ಅಂದ್ರಲ್ಲ, ಅದರಿಂದ ನಾವು ಬೇರೆ ಥರ ಇದ್ದು ಎಲ್ರಿಗೂ ಒಂಥರ ಹೊಟ್ಟೆ ಕಿಚ್ಚರ ಆಯ್ತು ಅಷ್ಟೇ. ಹೌದು, ನೀವು ಡ್ಯುಯೆಟ್ ಎಲ್ಲ ಹಾಡಿದ್ರಿ, ನೀವು ಸಾಂಗ್ಗಳು ಹಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಿ ಅವ್ರ ಜೊತೆಗೆ. ಅವ್ರ ಜೊತೆ ಒಂದು ವಾರ ಅಂತೂ ನೀವು ಸಿಕ್ಕಾಪಟ್ಟೆ ಫನ್ ಆಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ ರಿಷಾ ಅವ್ರ ಜೊತೆಗೆ. ಹೌದು, ಇಲ್ಲಿ ಗಂಟನೂ ಚೆನ್ನಾಗಿದ್ದು ನಾವು ಕೊನೆ ದಿನ ಗಂಟಲು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.